ಮುಧೋಳದಲ್ಲಿ ಜಾನಪದ ಲೋಕ ಸೃಷ್ಟಿ. ಹಳೆಯ ಹಾಡುಗಳಿಗೆ ಮುದ್ದಾದ ಮಕ್ಕಳ ಡ್ಯಾನ್ಸ್. ವಿವಿಧ ವೇಷ ತೊಟ್ಟ ಕ್ಯೂಟ್ ಕಂದಮ್ಮಗಳು ನಾಚುತ್ತಾ ಬೆಳಕುತ್ತಾ ವಯ್ಯಾರದಿಂದ ಕುಣಿದ ಚಿಣ್ಣರು, ಜಾನಪದ ಲೋಕವನ್ನೇ ಸೃಷ್ಟಿ ಮಾಡಿದ್ದ ಪುಟಾಣಿಗಳು. ಇದು ಮುಧೋಳ ರಾಯಲ್ ಸ್ಕೂಲ್ನಲ್ಲಿ ಕಂಡ ಜಾನಪದ ನೃತ್ಯ ವೈಭವ. ಇಂದಿನ ದಿನಗಳಲ್ಲಿ ಬಹುತೇಕ ಸಿನಿಮಾ ಅಥವಾ ಪಾಶ್ಚಿಮಾತ್ಯ ಹಾಡುಗಳ ಮೊರೆ ಹೋಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಜಾನಪದ ಉಳಿಸುವ ಪಣ ತೊಟ್ಟಿದ್ದು ಮುಧೋಳ ರಾಯಲ್ ಸ್ಕೂಲ್. LKG, UKG ಮಕ್ಕಳಿಗಾಗಿ ಜಾನಪದ ನೃತ್ಯ ಸ್ಪರ್ಧೆ ಆಯೋಜನೆ ಮಾಡಿದ್ರು. ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಕುರಿತು ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ TV ಅರಳಿಕಟ್ಟಿಯವರು ಮಾತನಾಡಿದರು. ಇಳಕಲ್ ಸೀರೆ, ರೈತರ ವೇಷ ಸೇರಿದಂತೆ ಹಳ್ಳಿ ಸೊಗಡಿನ ವಾತಾವರಣ ಶಾಲೆಯಲ್ಲಿ ಮನೆ ಮಾಡಿತು. ಮಕ್ಕಳ ಜೊತೆಗೆ ಅವರವರ ಪೋಷಕರು ಕೂಡ ಭಾಗಿಯಾಗಿದ್ರು. ಚೆನ್ನಾಗಿ ರೆಡಿ ಮಾಡಿ ಕರೆತಂದಿದ್ರು. ಯಾವ್ದಾರ ಒಂದು ಹಾಡು ಕೇಳಿದ್ವಿ, ಏನೋ ನೃತ್ಯ ಮಾಡಂತಂದ್ರೆ ಈಗ ಬರೀ ಫಿಲ್ಮಿ ಡಾನ್ಸ್ ಆಯಿತು, ವೆಸ್ಟರ್ನ್ ಡಾನ್ಸು, ವೆಸ್ಟರ್ನ್ ಸಾಂಗ್ಸ್ ಇದನ್ನೇ ಹಾಡ್ತಾ ಇದ್ದಾರೆ. ಬಟ್ ಯಾವ ಮಕ್ಕಳ ಕಡೆಯಿಂದನೂ ನಮಗೆ ಜಾನಪದ ಗೀತೆಗಳು ಬರ್ತಾ ಇಲ್ಲ. ಅವ್ರಿಗೆ ಜಾನಪದ ಗೀತೆ ಅನ್ನೋದು ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ಅದು ಒಂದು ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಪೇರೆಂಟ್ಸ್ಗೂ ಆಯಿತು, ಮಕ್ಕಳಿಗೂ ಆಯಿತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಅದಕ್ಕೆ ಮಾಹಿತಿ ಕೊಡೋಣ. ಯಾವ ರೀತಿ ಜಾನಪದ ಇರುತ್ತೆ, ಜಾನಪದ ನೃತ್ಯ ಅಂದರೆ ಏನು, ಅಂದರೆ ಹಳ್ಳಿ ವಾತಾವರಣದಲ್ಲಿ ಯಾವ ಜಾನಪದ ಈಗ ಬಳೆ ಇಟ್ಕೊಳ್ಳೋ ಒಂದಾಯಿತು, ಯಾವ ಹಾಡ್ತಾರೆ, ಬೀಸೋ ಮುಂದಾಯಿತು, ಆಮೇಲೆ ಸುಗ್ಗಿ ಮಾಡುವಾಗೆ ಪ್ರತಿಯೊಂದು ಯಾವ್ಯಾವ ಕಾರ್ಯಗಳಾಯಿತು ಅದಕ್ಕೊಂದು ಜಾನಪದ ಹಾಡೊಂದು ಮೊದಲಿನಿಂದ ಹಿರಿಯರದು ಮಾಡ್ಕೊತ ಬಂದಿದ್ದಾರೆ. ಬಟ್ ಅದು ಇತ್ತೀಚೆಗೆ ಅದು ಎಲ್ಲ ಹೋಗ್ತಾ ಇದೆ. ಸೊ ಅದು ಮತ್ತೆ ಯಾಕೆ ಬರಬಾರ್ದು, ಮಕ್ಕಳಲ್ಲಿ ಅದು ಯಾಕೆ ನಾವು ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬಾರ್ದು ಅನ್ನೋದಕ್ಕಾಗಿ ಒಂದು ಕಾರಣ ಇಟ್ಕೊಂಡು ನಾವು ಇವತ್ತು ಫೋಕ್ ಡ್ಯಾನ್ಸ್ ಕಾಂಪಿಟಿಷನ್, ಜಾನಪದ ನೃತ್ಯ ಕಾಂಪಿಟಿಷನ್ ಮಾಡಿದ್ದೀವಿ. ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಹಾಡಿನ ಮೂಲಕ ಹೆಣ್ಣು ಮಗಳು ಮೋಡಿ ಮಾಡಿದ್ಲು. ಹಳೆಯ ಕಾಲದ ನೆನಪುಗಳು ಮರುಕಳಿಸುವಂತೆ ಮಾಡಿದ್ಲು. ಇಂದಿನ ಕಾಲದಲ್ಲಿ ಬೀಸು ಕಲ್ಲಿನಲ್ಲಿ ದವಸ ಧಾನ್ಯ ಬೀಸೋದು, ಶೇರುಗಳು ಮಾಯವಾಗಿದೆ. ಹಳೆಯ ಮನೆಗಳಲ್ಲಷ್ಟೇ ಕಾಣಸಿಗುತ್ತವೆ. ಹಾಲು ಕರೆಯುವುದು ಕೂಡ ಇಂದಿನ ಪೀಳಿಗೆಗೆ ಗೊತ್ತಿಲ್ಲ. ಹುಲ್ಲಿನ ಮನೆ ಸೇರಿ ಹಳ್ಳಿ ಸೊಗಡನ್ನ ಮತ್ತೆ ಅನಾವರಣಗೊಳಿಸಿದ್ಲು ಇಲ್ಲೋರ್ವ ಬಾಲಕಿ. ಇವತ್ತು ಹಳ್ಳಿಯ ಸೊಬಗು ಹೇಗಿರುತ್ತೆ, ಆಕಳನ್ನು ಹೇಗೆ ಅವರು ಟ್ರೀಟ್ ಮಾಡ್ತಾರೆ, ಆಕಳನ್ನು ಏನು ತಿಳ್ಕೊಂಡಿದ್ದಾರೆ, ಹೊಲ ಅಂದರೆ ಏನು, ಸುಗ್ಗಿ ಅಂದರೆ ಏನು, ಗೆಜ್ಜೆ ಅಂದರೆ ಏನು, ಪ್ರತಿಯೊಂದನ್ನು ನಮ್ಮ ಒಂದು ಹಳ್ಳಿ ಭಾಗದ ಇರ್ತಕ್ಕಂಥ ಸೊಡಗನ್ನು, ಆ ಸೊಬಗನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಅರಳಿಕಟ್ಟಿ ಸಂಸ್ಥೆಯವರು ನಾವೆಲ್ಲರೂ ಸೇರಿ ಇವತ್ತು ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ನು ಅದು ಪುಟ್ಟ ಪುಟ್ಟಗೆ ಇಟ್ಟಿದ್ದೀವಿ. ಇವತ್ತು ಆ ಪುಟ್ಟ ಮಕ್ಕಳು ಇವತ್ತು ಆ ಪುಟ್ಟ ಹೆಜ್ಜೆಯಲ್ಲಿ ಆ ಒಂದು ನೃತ್ಯ ಮಾಡಿದಾಗ ಅದಕ್ಕಾಗುವಂಥ ಖುಷಿನೇ ಬೇರೆ. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಸೂಪರ್ಬ್ ಆಗಿತ್ತು. ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಮುಂಜಾನೆದ್ದು ಕುಂಬಾರನ್ನ, ಚೆಲ್ಲಿದರು ಮಲ್ಲಿಗೆಯ ಜಾನಪದ,
ಏನ್ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚೆಂದುಳ್ಳ ಕೊಡವ ಹಾಡಿಗೆ ಮಕ್ಕಳು ಹೆಜ್ಜೆ ಹಾಕಿದ್ರು. ತಮ್ಮ ಮಕ್ಕಳ ನೃತ್ಯವನ್ನ ತಾಯಂದಿರು ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ದೃಶ್ಯ ಕಂಡುಬಂತು. ಭಾಗ್ಯದ ಬಳೆಗಾರ ಹಾಡಿಗೆ ಮೊಮ್ಮಗಳು ನೃತ್ಯ ಮಾಡುವಾಗ ಸ್ವತಃ ಆಕೆಯ ಅಜ್ಜ ಎದುರು ನಿಂತು ಹುರಿದುಂಬಿಸುವ ದೃಶ್ಯ ಅಜ್ಜನ ಖುಷಿ ಇಮ್ಮಡಿಗೊಳಿಸಿತ್ತು. ಇನ್ನೊಂದು ಕಡೆ ಚನ್ನಪ್ಪ ಚನ್ನಗೌಡ ಹಾಡಿಗೆ ಸ್ವತಃ ತಾಯಿಯೊಬ್ಬಳು ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ಮಣ್ಣಿನ ಎತ್ತು ಆಹಾರ ಹಾಳು ಮಾಡಬೇಡಿ ಎಂಬ ಸಂದೇಶ ಸಾರಿದ್ದು ರೈತನ ವೇಷ, ವೇಮು ಹೊತ್ತು ತರೋದು, ಬಳೆಗಾರನ ವೇಷ, ಗೋವಿನ ತೆನೆ, ಮಾವಿನ ತೋರಣಗಳನ್ನ ಬಳಸಿ ನೃತ್ಯ ಮಾಡಿದ್ದು ನಮ್ಮ ಪರಂಪರೆ ಎತ್ತಿ ಹಿಡಿಯುವಂತಿತ್ತು. ಒಟ್ನಲ್ಲಿ ಜಾನಪದ ಲೋಕವನ್ನೇ ಸೃಷ್ಟಿ ಮಾಡಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.